ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ವಿದ್ಯಾಗಿರಿಯಲ್ಲಿ ಪಾದಯಾತ್ರೆ ಮೂಲಕ ಕ್ಯಾಂಪೇನ್ ಮಾಡಿದ್ರು. ಜನರು ವೀರಣ್ಣ ಚರಂತಿಮಠ ಅವರಿಗೆ ಮಾಲೆ ಹಾಕಿ ಆರತಿ ಬೆಳಗಿ ಸ್ವಾಗತಿಸಿದ್ರು. ಮನೆ ಮುಂದೆ ರಂಗೋಲಿ ಬಿಡಿಸಿ ಮಹಿಳೆಯರು ಸ್ವಾಗತಿಸಿದ್ರು. ಚರಂತಿಮಠ ಮತಯಾಚನೆಗೆ ಆಗಮಿಸ್ತಾ ಇದ್ದಂತೆ ಸಿಹಿ ತಿನ್ನಿಸಿ ಜನರು ಸತ್ಕಾರ ಮಾಡಿದ್ರು. ಈ ವೇಳೆ ಮಾತನಾಡಿದ ಚರಂತಿಮಠ ವಿದ್ಯಾಗಿರಿಯಲ್ಲಿ 100ಕ್ಕೆ 100ರಷ್ಟು ಜನ ಬಿಜೆಪಿಗೆ ಮತ ಹಾಕ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. 23ನೇ ತಾರೀಕಿನಿಂದ ಪ್ರಾರಂಭವಾದಂಥ ಈ ಪ್ರಚಾರ ಕಾರ್ಯ ಇವತ್ತು 2ನೇ ತಾರೀಕಿನಿಂದ ನಿರ್ವಿಘ್ನವಾಗಿ ತನ್ನ ಅದೇ ಒಂದು ಮಾದರಿಯಲ್ಲಿ 20ನೇ ತಾರೀಕಿನ ದಿನ ಯಾವ ವಾತಾವರಣ ಇತ್ತು ಅದೇ ವಾತಾವರಣದಲ್ಲಿ ಇವತ್ತು ಕೂಡ ಮುಂದುವರಿತಾ ಇದೆ. ಬೆಳಗಿನ ಜಾವ 3 ಗಂಟೆಗಿಂತಲೂ ಹೆಚ್ಚು ಕಾಲ ಮನೆ ಮನೆಗೆ ಪಾದಯಾತ್ರೆ, ಮಧ್ಯಾಹ್ನ 11ರ ನಂತರ 2 ಗಂಟೆವರೆಗೂ ಅನೇಕ ಸಮಾಜದ ಮೀಟಿಂಗ್ಗಳು, ಸಾಯಂಕಾಲ ಗ್ರಾಮೀಣ ಭಾಗದ ಪ್ರವಾಸ. ಅದೇ ಉತ್ಸಾಹ ಗ್ರಾಮೀಣ ಭಾಗದಲ್ಲಿ ಸಮಾಜದ ಮೀಟಿಂಗ್ನಲ್ಲಿ ಮನೆ ಮನೆ ಪಾದಯಾತ್ರೆಯಲ್ಲಿ ಅದೇ ಉತ್ಸಾಹದಲ್ಲಿ ಇವತ್ತು ಮುಂದುವರಿತಾ ಇದೆ. ಒಂದು ಸರ್ಕಾರವಾಗಿ ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಹೇಳಿ 13ರಿಂದ 18ರವರೆಗೂ ಘೋಷಣೆ ಮಾಡಿದರೂ ಆಗಲಿಲ್ಲ. 23ನೇ ಇಸ್ವಿಗೆ ಅವ್ರ ಸರ್ಕಾರ ಬಂದು ಮೆಡಿಕಲ್ ಕಾಲೇಜನ್ನು ಜಪ ಮಾಡ್ತಾರೆ. 25ರಲ್ಲಿ ಅನೌನ್ಸ್ ಮಾಡ್ಯಾರ, 26ಕ್ಕೆ ಅಡಿಗಲ್ ಹಾಕ್ಯಾರ. 14ನೇ ತಾರೀಕಿಗೆ 15ನೇ ತಾರೀಕಿಗೆ ಚುನಾವಣೆ ಘೋಷಣೆ. ಇದು ಚುನಾವಣೆ ಗಿಮಿಕ್. ಏನು ದೊಡ್ಡ ಮೆಡಿಕಲ್ ಕಾಲೇಜು ಅಂತ ಸರ್ಕಾರಕ್ಕೆ ನಾವೊಬ್ಬನೇ ನಮ್ಮ ಸಂಸ್ಥೆಯಿಂದ 25 ವರ್ಷದಿಂದ ಮೆಡಿಕಲ್ ಕಾಲೇಜ್ ಮಾಡಿನಲ್ಲ, ಗೊತ್ತಿಲ್ಲ ಅವ್ರಿಗೆ. ಏನು ಅಭಿವೃದ್ಧಿ ಮಾಡ್ತಾರೆ 3 ವರ್ಷ ಏನೂ ಆಗಿಲ್ಲ. ನಮ್ಮಲ್ಲಿ 187 ಶಿಕ್ಷಣ ಸಂಸ್ಥೆಗಳು ನಡೀತಾ ಇದ್ದಾವೆ. ಇಂಥದ್ದು ಯಾವುದೇ ಕೋರ್ಸು ಕಾಲೇಜು ಇಲ್ಲ ಅಂತಲ್ಲ. ಒಂದು ಸರ್ಕಾರವಾಗಿ ಮಾಡೋಕ್ಕಾಗಿಲ್ಲ ಅವ್ರಿಗೆ. ನಾವು ಒಂದು ಸಂಸ್ಥೆಯಿಂದ ಮಾಡಿದ್ದೀವಿ, ಏನು ಅಭಿವೃದ್ಧಿ ಮಾಡ್ತಾರೆ ಅವರು? ನಮ್ಮ ಮುಂದೆಲ್ಲ ಈ ಅಭಿವೃದ್ಧಿ ಪಾಠ ಇಂಥದನ್ನೆಲ್ಲ ನಮಗೆ ಕಲಿಸೋದು ಬೇಡ, ಬೇರೆ ಯಾರಿಗಾದರೂ ಕಲಿಸ ಅಂತ ಹೇಳ್ರಿ. ಸೋಲುವ ಮುನ್ಸೂಚನೆ ಕಂಡಿದೆಯಾ ಅವರಿಗೆ? ಏನಾದರೂ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಹತಾಶರಂತೂ ಆಗ್ಯಾರ ಅವರು. ಯಾವ ಮುಖ್ಯಮಂತ್ರಿಗಳು ಸರ್ಕಾರ ನಡೆಸೋದು ಬಿಟ್ಟು 5 ದಿನ ಒಂದು ಊರಾಗ ಕುಂದಿರ್ತಾನೆ ರೀ ಉಪಚುನಾವಣೆಗೆ? ಇದು ಸರಿಯಾದದ್ದಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಿದೆ ಉಪಚುನಾವಣೆ. ಅದು ತನ್ನಿಂದ ತಾನೇ ನಡೀತದೆ. ನಡೆಸುವಂಥ ಚುನಾವಣಾ ಕಮಿಷನ್ ಇದ್ದಾರೆ, ಚುನಾವಣಾ ಅಧಿಕಾರಿಗಳಿದ್ದಾರೆ. ಬರಬೇಕು, ಒಂದಿನ ಪ್ರಚಾರ ಮಾಡಬೇಕು, ಹೋಗಬೇಕು. 5 ದಿನ ಇಲ್ಲಿ ಠಿಕಾಣೆ ಹೊಡೆದು ಕುಂದಿರುವಂಥದ್ದು ಏನಿದೆ ನನಗೆ ಅರ್ಥ ಆಗೋಲ್ದು. BJP ಅವರು ಕೆಲಸ ಮಾಡೋಂಗಿಲ್ಲ, ಅವರೆಲ್ಲ ಕಳ್ಳೆತ್ತುಗಳು, ಅವ್ರಿಗೆ ಓಟ್ ಹಾಕ್ಬೇಡಿ ಅಂತಾರೆ ಸರ್. ಅವರ ಕಳ್ಳೆತ್ತುಗಳು ಅವ್ರು ಏನು ಕೆಲಸ ಮಾಡ್ಯಾರ? ನನ್ನ ಜೋಡಿ ಚರ್ಚೆಗೆ ಬಾ ಅಂತ ಹೇಳ್ರಿ. ಅಲ್ಲ, ನನ್ನ ಜೋಡಿ ಚರ್ಚೆಗೆ ಬಾ ಅಂತ ಹೇಳ್ರಿ, ನಾನು ಹೇಳ್ತೇನೆ. ಏನೂ ಕೆಲಸ ಇಲ್ಲ ಕಾಂಗ್ರೆಸ್ದವ್ರದ್ದು. ಬರೀ ಸುಳ್ಳು ಹೇಳೋದ ಒಂದು ಕೆಲಸ ಅವ್ರದ್ದು. ಸರ್, ಇನ್ನೊಂದೀಗ ಮೊದಲೇ ಹೇಳಿದ್ರಿ ಯತ್ನಾಳ್ ಅವರು ಪ್ರಚಾರಕ್ಕೆ ಬರ್ತಾರೆ, ಇವತ್ತು ಬರ್ತಾರಂತ ಇದೆ. ಅದರಿಂದ ಎಷ್ಟು ಮಟ್ಟಿಗೆ ತಮಗೆ ಪ್ಲಸ್ ಆಗಿದೆ? ಸಮಾಜದ ಮೀಟಿಂಗಿಗೆ ಬರ್ತಾ ಇದ್ದಾರೆ, ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾರೆ. ಮತ್ತು ಮುಂದಿನ ದಿನಮಾನದಲ್ಲಿ ಅವರು ನನ್ನ ವೈಯಕ್ತಿಕವಾದ ಸ್ನೇಹದಿಂದ, ವೈಯಕ್ತಿಕವಾದ ಸಂಬಂಧದಿಂದ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊದಲಾದರೂ ಹೇಳಿದ್ದಾರೆ, ಈಗೂ ಹೇಳಿದ್ದಾರೆ, ಬರ್ತಾ ಇದ್ದಾರೆ. ಇದರಿಂದ ಇನ್ನೂ ಹೆಚ್ಚಿನ ಬಲ ಬಂದಂಗೆ ಹೆಚ್ಚಿನ ಬಲ ಬರ್ತದೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ.